ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಾರತೀಯ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ನಡೆಸಿದ ಅಮಾನುಷ್ಯ ನರಮೇಧಕ್ಕೆ ಇಡೀ ಭಾರತ ರೊಚ್ಚಿಗೆದ್ದಿದೆ. ಪರಿಣಾಮವಾಗಿ ಭಯೋತ್ಪಾದಕರನ್ನ ಪೋಷಿಸುತ್ತಿರುವಂತಹ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಹಲವು ಕಠಿಣ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಪಾಕ್ ಜೊತೆಗಿನ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಅಮಾನತಿನಲ್ಲಿಡುವುದು, ವಾಘಾ ಅಟಾರಿ ಗಡಿಬಂದ್ ಮಾಡುವುದು, ಭಾರತದಲ್ಲಿರುವಂತಹ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್ ನೀಡುವುದು, ಹೀಗೆ ಹಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಇದರೊಂದಿಗೆ ಅತಿ ಪ್ರಮುಖವಾಗಿರುವಂತಹ ಒಂದು ಕ್ರಮ ಅಂದರೆ ಪಾಕಿಸ್ತಾನದೊಂದಿಗೆ ಮಾಡಿಕೊಂಡಿರುವಂತಹ ಸಿಂಧು ನದಿ ನೀರು ಒಪ್ಪಂದವನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು. ಏನಿದು ಸಿಂಧು ನದಿ ನೀರಿನ ಒಪ್ಪಂದ? ಇದನ್ನು ರದ್ದುಪಡಿಸಿದರೆ ಏನಾಗುತ್ತೆ? ಇದರಿಂದ ಪಾಕಿಸ್ತಾನಕ್ಕೆ ಪಾಠ ಕಲಿಸಿದ ಹಾಗೆ ಆಗುತ್ತಾ? ಎಲ್ಲವನ್ನೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವಾಗ ಆಗಿತ್ತು ಈ ಒಪ್ಪಂದ? ವೀಕ್ಷಕರೇ, ಮೊದಲಿಗೆ ಈ ಒಪ್ಪಂದ ಏನು, ಯಾವಾಗ ಆಯಿತು ಅಂತ ನೋಡೋಣ. 1947ರಲ್ಲಿ ಬ್ರಿಟಿಷ್ ಭಾರತ ವಿಭಜನೆ ಆಯಿತು. ಆಗ ಟಿಬೆಟ್ನಲ್ಲಿ ಹುಟ್ಟಿ ಭಾರತ ಮತ್ತು ಪಾಕಿಸ್ತಾನ ಎರಡರ ಮೂಲಕವೂ ಕೂಡ ಹರಿಯುವಂತಹ ಅಫಘಾನಿಸ್ತಾನ ಮತ್ತು ಚೀನಾದ ಕೆಲವು ಭಾಗಗಳನ್ನು ಮುಟ್ಟುವ ಸಿಂಧು ನದಿ ವ್ಯವಸ್ಥೆಯು ಉದ್ವಿಗ್ನತೆಗೆ ಕಾರಣವಾಯಿತು. 1948ರಲ್ಲಿ ಭಾರತವು ಪಾಕಿಸ್ತಾನಕ್ಕೆ ನೀರಿನ ಹರಿವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿತು. ಇದು ಪಾಕಿಸ್ತಾನವು ವಿಶ್ವಸಂಸ್ಥೆಯ ಮುಂದೆ ಈ ಸಮಸ್ಯೆಯನ್ನ ಎತ್ತುವಂತೆ ಕೂಡ ಮಾಡಿತು. ನಂತರ ವಿಶ್ವಸಂಸ್ಥೆಯು ತಟಸ್ಥ ಮೂರನೇ ವ್ಯಕ್ತಿಯನ್ನ ಒಳಗೊಳ್ಳಲು ಶಿಫಾರಸು ಕೂಡ ಮಾಡಿತು ಹಾಗೂ ವಿಶ್ವ ಬ್ಯಾಂಕ್ ಮಧ್ಯಪ್ರವೇಶ ಮಾಡಿ ಮಧ್ಯಸ್ಥಿಕೆ ವಹಿಸುವಂತೆ ಕೂಡ ಪ್ರೇರೇಪಿಸಿತು. ಇನ್ನು ಹಲವು ವರ್ಷಗಳ ನಂತರ, ಮಾತುಕತೆಗಳ ನಂತರ ಅಂತಿಮವಾಗಿ 1960ರಲ್ಲಿ ಭಾರತದ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮತ್ತು ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಅಯೂಬ್ ಖಾನ್ ಅವರು ನದಿ ನೀರಿನ ವ್ಯವಸ್ಥೆಯನ್ನ ಅತ್ಯಂತ ಶಾಂತಿಯುತವಾಗಿ ನಿರ್ವಹಿಸಲು ಮತ್ತು ಹಂಚಿಕೆಕೊಳ್ಳಲು ಸಿಂಧೂ ಜಲ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಇದು ರಾಷ್ಟ್ರಗಳ ನಡುವೆ ನಡೆದ ಯಶಸ್ವಿ ಶಾಂತಿಯುತ ನದಿ ನೀರಿನ ಒಪ್ಪಂದ ಅಂತಲೇ ಹೇಳಬಹುದಾಗಿದೆ. ಹಾಗಾದ್ರೆ ವೀಕ್ಷಕರೇ, ಒಪ್ಪಂದದ ಹೈಲೈಟ್ ಏನು? ಈ ಒಪ್ಪಂದದ ಪ್ರಕಾರ ಸಿಂಧು ನದಿ ಮತ್ತು ಅದರ ಉಪನದಿಗಳ ನೀರನ್ನ ಎರಡೂ ದೇಶಗಳ ನಡುವೆ ಅತ್ಯಂತ ಸಮಾನವಾಗಿ ಹಂಚಲು ತೀರ್ಮಾನಿಸಲಾಯಿತು. 3 ಪೂರ್ವ ನದಿಗಳಾದಂತಹ ಬಿಯಾಸ್, ರಾವಿ ಮತ್ತು ಸಟ್ಲೆಜ್ನಿಂದ ಭಾರತಕ್ಕೆ ಮತ್ತು 3 ಪಶ್ಚಿಮ ನದಿಗಳಾದಂತಹ ಚೀನಾಬ್, ಸಿಂಧು, ಜೀಲಂನಿಂದ ಪಾಕಿಸ್ತಾನಕ್ಕೆ ಸಿಂಧೂ ನದಿಯ ನೀರನ್ನು ಹಂಚಲಾಯಿತು. ಈ ಒಪ್ಪಂದದ ಅಡಿಯಲ್ಲಿ ಬಿಯಾಸ್, ರಾವಿ, ಸಟ್ಲೆಜ್ ಮೇಲೆ ಭಾರತಕ್ಕೆ ಅಧಿಕಾರವಿದೆ. ಈ ನದಿಗಳು ವಾರ್ಷಿಕವಾಗಿ ಸರಿಸುಮಾರು 33 ಮಿಲಿಯನ್ ಎಕರೆಗೆ ನೀರನ್ನು ಒದಗಿಸುತ್ತದೆ. ಪಶ್ಚಿಮ ನದಿಗಳಾದಂತಹ ಸಿಂಧು, ಚಿನಾಬ್ ಮತ್ತು ಜೀಲಂ ಮೇಲೆ ಪಾಕಿಸ್ತಾನಕ್ಕೆ ಅಧಿಕಾರವಿದೆ. ಅದು ಅಲ್ಲಿ ಸುಮಾರು 80 ಮಿಲಿಯನ್ ಎಕರೆಗೆ ನೀರನ್ನು ಕೂಡ ಒದಗಿಸುತ್ತೆ. ಈ ಒಪ್ಪಂದದಿಂದ ಹೆಚ್ಚಿನ ಉಪಯೋಗ ಆಗಿರುವುದು ಪಾಕಿಸ್ತಾನಕ್ಕೆ ಹೊರತು ಭಾರತಕ್ಕಲ್ಲ. ಯಾಕಂದ್ರೆ ಒಟ್ಟು ನೀರಲ್ಲಿ ಸುಮಾರು 30% ಭಾರತಕ್ಕೆ ಸಿಕ್ಕಿದ್ರೆ ಉಳಿದ 70% ನೀರು ಪಾಕಿಸ್ತಾನದ ಪಾಲಾಗಿದೆ. ನೀರಿನ ಬಳಕೆಗಾಗಿ ಎರಡೂ ದೇಶಗಳ ಹಕ್ಕು ಮತ್ತು ಬಾಧ್ಯತೆಗಳನ್ನು ಸದ್ಭಾವನೆ, ಸ್ನೇಹ ಮತ್ತು ಸಹಕಾರದ ಮನೋಭಾವದಿಂದ ಗುರುತಿಸುವಂತೆ ಒಪ್ಪಂದದಲ್ಲಿ ಕೂಡ ಹೇಳಲಾಗಿದೆ. ಆದರೆ ಭಾರತದ ಭಾಗದಲ್ಲಿರುವಂತಹ ಅಣೆಕಟ್ಟು, ಬ್ಯಾರೇಜ್ ಮತ್ತು ವಿದ್ಯುತ್ ಸ್ಥಾವರಗಳ ಮೇಲೆ ಪಾಕಿಸ್ತಾನ ಬಾಂಬ್ ದಾಳಿಯನ್ನು ನಡೆಸಿ ನಾಶಪಡಿಸಿದರೆ ಈ ಒಪ್ಪಂದವನ್ನು ರದ್ದು ಮಾಡಬಹುದಾಗಿದೆ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಇದು ಯಾಕೆ ಮುಖ್ಯ? ಪಾಕಿಸ್ತಾನಕ್ಕೆ ಯಾಕೆ ಈ ಒಪ್ಪಂದ ಮುಖ್ಯ ಅಂದರೆ, ಇದು ಪಾಕಿಸ್ತಾನದ ಕೃಷಿಗೆ, ವಿಶೇಷವಾಗಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಕೃಷಿಗೆ ಹಾಗೂ ಕುಡಿಯುವ ನೀರಿಗೆ ಅತ್ಯಗತ್ಯ. ಜೇಲಂ, ಚೆನಾಬ್, ರಾವಿ, ಬ್ಯಾಸ್ ಮತ್ತು ಸಟ್ಲೆಜ್ ನದಿಗಳನ್ನು ಒಳಗೊಂಡಿರುವಂತಹ ಸಿಂಧು ನದಿ, ಇದರ ಜಾಲವು ಪಾಕಿಸ್ತಾನದ ಪ್ರಮುಖ ಜಲ ಸಂಪನ್ಮೂಲವಾಗಿ ಅತ್ಯಂತ ಪ್ರಭಾವವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದು 10 ಲಕ್ಷ ಜನಸಂಖ್ಯೆಗೆ ಕೂಡ ಆಧಾರ ಸ್ತಂಭವಾಗಿದೆ. ಪಾಕಿಸ್ತಾನದ ಕೃಷಿಗೆ, ವಿಶೇಷವಾಗಿ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳಲ್ಲಿ ಪ್ರಮುಖವಾದಂತಹ ಒಟ್ಟು ನೀರಿನ ಹರಿವಿನ ಸುಮಾರು 80% ಪಾಕಿಸ್ತಾನ ಪಡೆದಿದ್ದರಿಂದ ಈ ಒಪ್ಪಂದವು ಪಾಕಿಸ್ತಾನದ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ನೀರಾವರಿ, ಕೃಷಿ ಮತ್ತು ಕುಡಿಯುವ ನೀರಿಗಾಗಿ ಪಾಕಿಸ್ತಾನ ಈ ನೀರಿನ ಮೂಲವನ್ನೇ ಗಣನೀಯವಾಗಿ ಅವಲಂಬಿಸಿದೆ ಕೂಡ. ಕೃಷಿ ವಲಯವು ಪಾಕಿಸ್ತಾನದ ರಾಷ್ಟ್ರೀಯ ಆದಾಯಕ್ಕೆ 23% ಕೊಡುಗೆ ನೀಡುತ್ತೆ ಮತ್ತು ಅದರ ಗ್ರಾಮೀಣ ನಿವಾಸಿಗಳಲ್ಲಿ 68% ಅನ್ನು ಕೂಡ ಬೆಂಬಲಿಸುತ್ತದೆ. ಸಿಂಧು ಜಲಾನಯನ ಪ್ರದೇಶವು ವಾರ್ಷಿಕವಾಗಿ 154.3 ಮಿಲಿಯನ್ ಎಕರೆ ಅಡಿಯಷ್ಟು ನೀರನ್ನು ಪೂರೈಕೆ ಮಾಡುತ್ತೆ. ಇದು
ವ್ಯಾಪಕವಾದಂತಹ ಕೃಷಿ ಪ್ರದೇಶಗಳಿಗೆ ನೀರಾವರಿ ಮಾಡಲು ಮತ್ತು ಆಹಾರ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ಕೂಡ ಇದು ಅತ್ಯಗತ್ಯವಾಗಿದೆ. ಹಸಿವಿನಿಂದ ಸಾಯುವ ಸ್ಥಿತಿ. ಎಸ್ ವೀಕ್ಷಕರೇ, ಈ ನೀರಿನ ಹರಿವಿಗೆ ಯಾವುದೇ ಅಡಚಣೆ ಉಂಟಾದರೆ ಪಾಕಿಸ್ತಾನದ ಕೃಷಿ ವಲಯದ ಮೇಲೆ ಗಣನೀಯ ಪರಿಣಾಮ ಬೀರುತ್ತೆ. ಇದು ಅದರ ಆರ್ಥಿಕತೆ ಮತ್ತು ಗ್ರಾಮೀಣ ಜೀವನೋಪಾಯದ ನಿರ್ಣಾಯಕ ಪ್ರಮುಖ ಅಂಶ ಕೂಡ ಹೌದು. ನೀರಿನ ಲಭ್ಯತೆ ಕಡಿಮೆಯಾಗುವುದರಿಂದ ಕೃಷಿಯನ್ನು ಅವಲಂಬಿಸಿರುವಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ಬೆಳೆ ಇಳುವರಿ ಕಡಿಮೆಯಾಗಿ ಆಹಾರದ ಕೊರತೆ ಮತ್ತು ಆರ್ಥಿಕ ಅಸ್ಥಿರತೆ ಕೂಡ ಉಂಟಾಗುತ್ತದೆ. ಇಲ್ಲಿ ಕೃತಕವಾಗಿ ಬರ ಸೃಷ್ಟಿಯಾಗಬಹುದು. ಜನ ದಾಹ ಹಾಗೂ ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಬಹುದು. ಪಾಕಿಸ್ತಾನವು ಈಗಾಗಲೇ ಅಂತರ್ಜಲ ಸವಕಳಿ, ಕೃಷಿ ಭೂಮಿಗಳ ಲವಣಾಂಶ ಮತ್ತು ಸೀಮಿತ ನೀರಿನ ಸಂಗ್ರಹ ಸಾಮರ್ಥ್ಯದಂತಹ ನೀರಿನ ನಿರ್ವಹಣಾ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಇದೆ. ದೇಶದ ನೀರಿನ ಸಂಗ್ರಹ ಸಾಮರ್ಥ್ಯದ ಕಡಿಮೆಯಾಗಿದ್ದು, ಮಂಗ್ಲಾ ಮತ್ತು ಟರ್ಬೆಲಾದಂತಹ ಪ್ರಮುಖ ಅಣೆಕಟ್ಟುಗಳು ಸೀಮಿತ ಲೈವ್ ಸ್ಟೋರೇಜ್ ಅನ್ನು ಕೂಡ ಹೊಂದಿದೆ. ಇದು ಒಪ್ಪಂದದ ಅಡಿಯಲ್ಲಿ ಪಾಕಿಸ್ತಾನದ ವಾರ್ಷಿಕ ನೀರಿನ ಪಾಲಿನ ಕೇವಲ 10% ಕೂಡ ಆಗಿದೆ. ಇನ್ನು ಭಾರತದ ಒಪ್ಪಂದದ ರದ್ದತಿಯಿಂದ ನೀರಿನ ಸರಬರಾಜು ಇನ್ನಷ್ಟು ಕಡಿತಗೊಂಡು ಬಾಯಾರಿಕೆ ಕೂಡ ಹೆಚ್ಚಲಿದೆ. ಸದ್ಯ ನೀರನ್ನ ಸಂಗ್ರಹಿಸಲು ಪಾಕ್ ಬಳಿ ಯಾವುದೇ ಅಣೆಕಟ್ಟುಗಳು ಕೂಡ ಇಲ್ಲ. ಅಣೆಕಟ್ಟು ಕಟ್ಟಲು ಅವರ ಬಳಿ ಹಣ ಕೂಡ ಇಲ್ಲ. ಇದು ಪಾಕ್ನ ಆತಂಕಕ್ಕೆ ಬಹುಮುಖ್ಯ ಕಾರಣವಾಗಿದೆ. ಹಾಗಾದ್ರೆ ಭಾರತದ ಪರವೇ ತೀರ್ಪು ಬಂದಿದೆ. ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಭಾರತ 2 ಅಣೆಕಟ್ಟು ನಿರ್ಮಿಸಿದೆ. ಕಿಶನ್ ಗಂಗಾ ಮತ್ತು ರಾಟ್ಲೆ ಜಲ ವಿದ್ಯುತ್ ಯೋಜನೆಗಳು ಅತ್ಯಂತ ದೀರ್ಘಕಾಲದಿಂದ ವಿವಾದದಲ್ಲಿದ್ದವು ಕೂಡ. ಝೀಲಂ ನದಿಯ ಉಪನದಿಯಾದಂತಹ ಕಿಶನ್ ಗಂಗಾ ನದಿಗೆ ಅಡ್ಡಲಾಗಿ ಬಂಡೀಪೋರಾ ಜಿಲ್ಲೆಯಲ್ಲಿ ಕಿಶನ್ ಗಂಗಾ ಯೋಜನೆಯನ್ನ 2018ರಲ್ಲಿ ನಿರ್ಮಿಸಲಾಗುತ್ತೆ. ಕಿಶ್ತ್ವಾರ್ ಜಿಲ್ಲೆಯ ಚೆನಾಬ್ ನದಿಯ ಮೇಲಿನ ರಾಟ್ಲೆ ಜಲ ವಿದ್ಯುತ್ ಯೋಜನೆ ನಿರ್ಮಾಣ ಹಂತದಲ್ಲಿದೆ. ಇನ್ನು ವಿದ್ಯುತ್ ಉತ್ಪಾದನೆಗಾಗಿ ಇಲ್ಲಿ ಇವನ್ನ ನಿರ್ಮಿಸಲಾಗಿದೆ ಕೂಡ. ಇದರ ಬಗ್ಗೆ ಪಾಕಿಸ್ತಾನ ಅತ್ಯಂತ ಕಳವಳವನ್ನು ವ್ಯಕ್ತಪಡಿಸಿದ್ದು, ಇದು ತನ್ನ ನೀರಾವರಿ ಬೆಳೆಗಳಲ್ಲಿ 80% ನೀರಿನ ಹರಿವಿಗೆ ಅಡ್ಡಿಯಾಗುತ್ತದೆ ಅಂತ ಕೂಡ ಹೇಳಿದೆ. ಆದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಈ ಕುರಿತು ಭಾರತದ ಪರವೇ ತೀರ್ಪು ಕೂಡ ಬಂದಿದೆ. ಜೊತೆಗೆ ಇಂತಹ ಇನ್ನಷ್ಟು ಅಣೆಕಟ್ಟುಗಳನ್ನು ಭಾರತ ನದಿಗಳ ಮೇಲ್ಭಾಗದಲ್ಲಿ ನಿರ್ಮಿಸಬಹುದಾಗಿದೆ. ಹೀಗೆ ನಿರ್ಮಿಸಿ ನಿಲ್ಲಿಸುವಂತಹ ಮೂಲಕ ನೀರಿನ ಕೊರತೆಯನ್ನೂ ಕೂಡ ಉಂಟು ಮಾಡಬಹುದು. ಇನ್ನು ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಟ್ಟು ಪ್ರವಾಹದ ಸನ್ನಿವೇಶವನ್ನು ಕೂಡ ಉಂಟು ಮಾಡುವುದು. ಇದನ್ನೇ ದ ವಾಟರ್ ಬಾಂಬ್ ಅಂತ ದೊಡ್ಡ ಹೆಸರಿನಿಂದಲೇ ಕರೀತಾ ಇದ್ದಾರೆ. ಇದು ಪರಮಾಣು ಬಾಂಬ್ನಷ್ಟೇ ಅತ್ಯಂತ ವಿನಾಶವನ್ನು ಕೂಡ ಸೃಷ್ಟಿ ಮಾಡಬಲ್ಲದು. ಹಾಗಾದ್ರೆ ಭಾರತ ಏಕಪಕ್ಷೀಯವಾಗಿ ತಡೆಯಬಹುದೇ? ಆದರೆ ಹೀಗೆ ಮಾಡೋಕೆ ಕೆಲವೊಂದಿಷ್ಟು ಸಮಸ್ಯೆಗಳಿದಾವೆ ವೀಕ್ಷಕರೇ. ನದಿ ನೀರಿನ ಹಂಚಿಕೆ ಒಪ್ಪಂದ ಅಂತಾರಾಷ್ಟ್ರೀಯವಾಗಿದ್ದು ಇದನ್ನ ಏಕಪಕ್ಷೀಯವಾಗಿ ತಡೆ ಹಿಡಿಯೋಕೆ ಆಗಲ್ಲ. ವಿಶ್ವ ಬ್ಯಾಂಕ್ ಇದನ್ನ ಒಪ್ಪುವುದು ಕೂಡ ಕಷ್ಟ. ಯಾಕಂದ್ರೆ ವಿಶ್ವ ಬ್ಯಾಂಕ್ ಬಳಿ ಭಾರತದ ಸಾಲವು ಸಾಕಷ್ಟು ಇರೋದರಿಂದ ವಿಶ್ವ ಬ್ಯಾಂಕ್ನ ಮಾತನ್ನ ಭಾರತ ಕೇಳಬೇಕಾಗಬಹುದು. ಹಾಗೆ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಕೂಡ ತಡೆ ಹಿಡಿಯುವ ಡ್ಯಾಮ್ಗಳು ಭಾರತದ ಬಳಿ ಇಲ್ಲ. ಆದರೆ ಇಂತಹ ಒಂದು ದೊಡ್ಡ ಡ್ಯಾಮ್ಗಳನ್ನು ನಿರ್ಮಿಸೋಕೆ ಮುಳುಗಡೆ ಆಕ್ಷೇಪಣೆಯನ್ನ ಜಮ್ಮು ಕಾಶ್ಮೀರದ ಜನ ತೋರಿಸಬಹುದಾದ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಭಾರತದ ಈ ದಿಟ್ಟ ನಿಲುವು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತದೆ ಅಂತ ಒಂದು ಗೊತ್ತಿಲ್ಲ. ಆದರೂ ಈಗ ಇರುವಂತಹ ಅಣೆಕಟ್ಟುಗಳಲ್ಲಿಯೇ ಸಾಕಷ್ಟು ನೀರನ್ನ ನಿಲ್ಲಿಸಿ ಹಾಗೂ ಈ ನೀರನ್ನ ತನ್ನ ಕಡೆಗೆ ಡೈವರ್ಟ್ ಮಾಡಿಸುವುದರಿಂದ ಪಾಕ್ನಲ್ಲಿ ಬರ ಪರಿಸ್ಥಿತಿಯನ್ನಂತೂ ಸೃಷ್ಟಿಸಬಹುದು. ಅಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಇದರಿಂದ ಪಾಕ್ ಬುದ್ಧಿ ಕಲಿತು ಭಯೋತ್ಪಾದಕರ ಚಟುವಟಿಕೆ ಬಂದ್ ಮಾಡಿಸಿದರೆ ಅಷ್ಟರ ಮಟ್ಟಿಗೆ ಭಾರತದ ಕ್ರಮ ಫಲಪ್ರದವಾಗುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.